ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯಾವುದಾದ್ರೂ ನೋಡಿ, ಕೊಲೆಗಳಾಗೋದು ಹೆಣ್ಣು ಹೊನ್ನು ಮಣ್ಣು. ನಾನು ಇಲ್ಲಿವರೆಗೆ ಒಬ್ಬರದ ಆಸ್ತಿನ ತಗೊಂಡಿಲ್ಲ, ಒಬ್ಬನ ಆಸ್ತಿನ ಹೊಡೆದಿಲ್ಲ, ಒಂದು ಆಸ್ತಿನ ಅಂದ್ರೆ ಪ್ರಕರಣ ಇಲ್ಲ. ಅದು ಯಾವುದೂ ಇಲ್ಲ ನನ್ನ ಮೇಲೆ. ನಾನು ಯಾವುದೂ ಇಲ್ಲ. ನಮ್ಮ ಮೇಲೆ ಇರೋದೇ ರಾಜಕಾರಣ ದ್ವೇಷ. ನಾನು ಬರೋ ಸಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ದ್ವೇಷದಿಂದ ಆಗಿರ್ಬೋದು ಅನ್ನೋದು ನಮ್ಮ ಸ್ನೇಹಿತರದೆಲ್ಲ ಅಭಿಪ್ರಾಯ. ಆರೋಪಿಗಳು 3 ತಿಂಗಳಿಂದ ನಿಮ್ಮ ಹೊಲ ಮಾಡ್ತೀವಿ ಅಂತ ತನಿಖೆ ಗೊತ್ತಾಗಲಿಲ್ಲ. ಅದು ನನಗೆ ಈ ಮಟ್ಟಕ್ಕೆ, ಈ ಹಂತದಲ್ಲಿ ಈ ಮಟ್ಟಕ್ಕೆ ಇಳಿತಾರೆ ಅನ್ನೋ ಕನಿಷ್ಠ ಇರಲಿಲ್ಲ. ಸೊ ಹಾಗಿದ್ದಿದ್ರೆ ನಾನು ಪೊಲೀಸ್ ರಕ್ಷಣೆ ತಗೋತಿದ್ದೆ, ಇಲ್ಲ ನನ್ನ ಸ್ನೇಹಿತರು ಯಾವಾಗಲೂ ನನ್ನ ಜೊತೆಗೆ ಇರ್ತೀವಿ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ತಾಲೂಕಿನಲ್ಲಿ ಟೌನ್ನಲ್ಲಿ ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಬೈಕಲ್ಲೇ ಓಡಾಡ್ತೀನಿ. ಅದರಲ್ಲೇನು ಕೋಪರೇಟಿವ್ ಚುನಾವಣೆಗೂ ದ್ವೇಷ ಇರೋದು ನಿಜ. ಶಾಸಕರು ನನ್ನ ವಿರುದ್ಧನೇ ಮಾಡಿದರು, ಆದರೂ ಕೂಡ ನಾನು TMS ಅಲ್ಲಿ ನಾವು ನಮ್ಮ ತಂಡ ಅವರು ನಮ್ಮ ವಿರುದ್ಧ ಬಣಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ. ಈಗ RN ನಾಯಕನ ಮಗ ಇರೋದು ಯಾವ ಪಕ್ಷದಲ್ಲಿ? BJP ಪಕ್ಷದಲ್ಲಿ. ನಮ್ಮ ಶಾಸಕರು ಸಹಕಾರ ಮಾಡಿದ್ದು ಯಾವುದಕ್ಕೆ? BJPಗೆ. ಆದರೂ ಕೂಡ ನಾವು ಚುನಾವಣೆ ಗೆದ್ದಿದ್ದೀವಿ. ಯಾಕೆ? ಜನಕ್ಕೆ ಇಲ್ಲ ಯುವಕರು ಬೇಕು, ಬದಲಾವಣೆ ಬೇಕು ಅನ್ನೋ ಭಾವನೆಯಿಂದ ಜನ ನಮ್ಮನ್ನು ಓಟ್ ಕೊಟ್ಟಿದ್ದಾರೆ, ನಾವು ಗೆದ್ದಿದ್ದೀವಿ. ಮತ್ತು ಈಗ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳಿ. ಇದ್ರ ಬಗ್ಗೆ ಅದೇನು ಅದರ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಎಲ್ಲ ಮೀಡಿಯಾಗೆಲ್ಲ ಕೊಟ್ಟಿದ್ರು. ನಿಮ್ಮ ಘಟನೆ ತನಿಖೆ ಮೀಡಿಯಾದವ್ರು ಮಾಡ್ತಾರಾ? ತನಿಖೆ ಅಂದರೆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಯಾರಿಗೆ ಹೇಳಿದ್ದಾರೆ? ಮೀಡಿಯಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅಲ್ಲಲ್ಲ, ಈಸ್ ಎ ರೂಲಿಂಗ್ ಪಾರ್ಟಿ MLA. ಅವರು ಬಹುಶಃ ನನಗೆ ಗೊತ್ತಿಲ್ಲ ಪೊಲೀಸವ್ರಿಗೆ ಹೇಳಿದಾರೋ, SP ಹೇಳಿದಾರೋ, ಅಥವಾ ಅವರೇ ಹಾಕ್ಸ್ಕೊಂಡಿರೋ ಇನ್ಸ್ಪೆಕ್ಟ್ರು ಅಂಕೋಲಾದಲ್ಲಿ ಅವರೇ ಹಾಕ್ಸ್ಕೊಂಡಿರೋ DYSP ಅವ್ರಿಗೆ ಹೇಳಿದಾರೋ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅವ್ರು ಸಂಪರ್ಕ ಮಾಡಿಲ್ಲ. ನನಗೆ ಈ ಕ್ಷೇತ್ರದ ಮಾಜಿ ಶಾಸಕರುಗಳು ಸಂಪರ್ಕ ಮಾಡಿದರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಹಿಂದಿನ ಶಾಸಕರಾದಂಥ ಆನಂದ ಸ್ನೋಟಿಕರ್ ಅವರು ಮಾಡಿದರು, ನಮ್ಮ ಸಹೋದರಿ ರೂಪಾಲಿ ನಾಯ್ಕರವರು ನನ್ನ ಆರೋಗ್ಯದ ಬಗ್ಗೆ ಮಾಡಿದರು. ನನಗದು ಗೊತ್ತು. ಸತೀಶ್ ಅವ್ರು ಮಾಡಿದ್ದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದೇ ಗೊತ್ತು ನನಗೆ. ಈಗೇನು ಸೆಕ್ಯೂರಿಟಿಯನ್ನು ಕೊಡ್ತೀರ ಪೊಲೀಸರಿಗೆ? ನೋಡಿ, ಕೊಲ್ಲೋನೊಬ್ಬರಿದ್ದರೆ ಕಾಯೋನೊಬ್ಬ ಇದ್ದಾನೆ. ಜನರ ಪ್ರೀತಿ, ದೇವರ ಆಶೀರ್ವಾದದಿಂದ ಬದುಕಿದ್ದೀವಿ. ನನಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ಸಾಕಷ್ಟು ಜನ ಇಲ್ಲಿಂದ ಬಸ್ ಹತ್ಕೊಂಡು ಬಾಡಿಗೆ ಗಾಡಿ ಮಾಡಿಕೊಂಡು ಬರ್ತಾಯಿದ್ರು. ಅಲ್ಲಿ ಆಸ್ಪತ್ರೆಯಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಆಯಿತು. ಹಾಗಾಗಿ ಇಲ್ಲಿ ಬಂದು ಒಂದು 4 ದಿನ 2-3 ದಿವಸ ರೆಸ್ಟ್ ತಗೊಂಡು ಆಮೇಲೆ ಹೋಗಿ ಆಪರೇಷನ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ಅವರು ಬೆನ್ನಿಗೆ ಚಾಕು ಹಾಕಿದ್ದಾರೆ, ಅದು ಸರ್ವಿಕಲ್ ಪ್ರಾಬ್ಲಮ್ ಆಗಿದೆ. ಸೊ ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಸಮಸ್ಯೆ ಆಗಬಾರ್ದು, ಆಸ್ಪತ್ರೆಯಲ್ಲಿ ಇತರ ಪೇಷಂಟಿಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ಬಂದಿದ್ದೇನೆ. ಮಹಿಳಾ ಉದ್ಯಮಿಗಳಿಗಾಗಿ ಕಾಮರ್ಸ್ ಮತ್ತು ಡಿಜಿಟಲ್ ಪರಿವರ್ತನೆ ತರಬೇತಿ ಒಂದು ಕಾರ್ಯಕ್ರಮವನ್ನು ಮಾರ್ಚ್ 30 ಬೆಳಗ್ಗೆ 10 ಗಂಟೆಗೆ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ SR ರಘೋಜಿ ಫಂಕ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಉಬುಂಟು ಕನ್ಸೋರ್ಟಿಯಂ ಬೆಂಗಳೂರದವರು ನಮ್ಮ ಭಾಗದ ಒಂದು ಹೆಣ್ಣು ಮಕ್ಕಳಿಗಾಗಿ, ಉದ್ಯಮಿಗಳಿಗಾಗಿ ಒಂದು ಡಿಜಿಟಲ್ ಒಂದು ತರಬೇತಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಎಲ್ಲ ಒಂದು ಸೆಷನ್ಸ್ಗಳಿಗೆ ತರಬೇತಿ ನೀಡಲು ಬೆಂಗಳೂರು ಮತ್ತು ಮೈಸೂರಿನಿಂದ ಪರಿಣಿತರು ಆಗಮಿಸ್ತಾ ಇದ್ದಾರೆ. ಈ ಒಂದು ತರಬೇತಿ ಕಾರ್ಯಕ್ರಮ ಟೆಕ್ಸಿ ಯೋಜನೆಯ ಭಾಗವಾಗಿದ್ದು, ಮಹಿಳಾ ಉದ್ಯಮಿಗಳ ಡಿಜಿಟಲ್ ಸಾಮರ್ಥ್ಯ ಹೆಚ್ಚಿಸಲು ರೂಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೆಳಗಿನ ವಿಷಯಗಳ ಕುರಿತು ವಿಶೇಷವಾಗಿ ಮಾರ್ಗದರ್ಶನ ನೀಡಲಾಗುತ್ತದೆ. ವಿಶೇಷವಾಗಿ ಡಿಜಿಟಲ್ ವ್ಯವಹಾರ ರೂಪಿಸಿಕೊಳ್ಳುವುದು ಮತ್ತು ವಿಸ್ತರಿಸುವುದು, ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಂದಣಿ ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಹೇಗೆ ಅಂತ ತಿಳಿಸಿಕೊಡಲಾಗುವುದು. ಅದೇ ರೀತಿ ಸಾಮಾಜಿಕ ಜಾಲತಾಣದ ಮೂಲಕ ಆನ್ಲೈನ್ ಮಾರ್ಕೆಟಿಂಗ್ ತಂತ್ರಗಳು ಕೂಡ ಈ ಒಂದು ಕಾರ್ಯಕ್ರಮ ತಿಳಿಸಲಾಗುವುದು. ಡಿಜಿಟಲ್ ಪೇಮೆಂಟ್ ಹಾಗೂ ಗ್ರಾಹಕರ ಸಂಪರ್ಕ ವ್ಯವಸ್ಥೆಗಳು, ವ್ಯವಹಾರ ನೆಟ್ವರ್ಕಿಂಗ್ ಮತ್ತು ಹೊಸ ಮಾರುಕಟ್ಟೆ ಅವಕಾಶಗಳು ಯಾವ ರೀತಿ ಮಾಡುವುದರ ಬಗ್ಗೆ ಒಂದು ತರಬೇತಿ ನೀಡಲಾಗುವುದು. ಸಂಜೆ ಅವತ್ತಿನ ದಿವಸ ನಾವು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಹಾಗೂ ಎಲ್ಲ ಈ ಒಂದು ಸಂಸ್ಥೆಗಳ ಜೊತೆಗೂಡಿ ಮಹಿಳಾ ದಿನಾಚರಣೆ ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ನಮ್ಮೆಲ್ಲರ ಪರವಾಗಿ, ಅಂದರೆ ಕಲ್ಯಾಣ ಕನ್ನಡ ಭಾಗದಲ್ಲಿ ಪರಿಣಿತ ಹಾಗೂ ಏನು ಒಂದು ಒಳ್ಳೆ ರೀತಿಯಿಂದ ಇವತ್ತು ದಿವಸ ನಮ್ಮ ಸಮಾಜ
ಎರಡೇ ನಡೀತಾ ಇದೆ. ನಾವು 2 ಗೆಲ್ತೀವಲ್ಲ, 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಈಗ ಕೇವಲ 4,500 ಸಾವಿರದಲ್ಲಿ ಸೋತಿದ್ವಿ ನಾವು ಬಾಗಲಕೋಟೆ ಚುನಾವಣೆ. ಇವತ್ತು ಹೇಗೆ ಪರಿಸ್ಥಿತಿ ಏನಿದೆ, ಈ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿಲ್ಲ, ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಸಿಕ್ಕಿಬಿದ್ದಿದ್ದಾರೆ. ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ದಲಿತ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನು ಇವು ಮುರಿಯಲಿಕ್ಕೆ ಕಾರಣ ಇವರೇ. ಸುಲಲಿತವಾಗಿ ಅದನ್ನು ಮಾಡಿದರೆ ಗೊಂದಲ ಇರ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಇರಲಿಲ್ಲ, ಅದರಿಂದಾಗಿ ಅದು ಮಾಡಲಿಲ್ಲ. ಅದರಿಂದ ದಲಿತರು ಎಲ್ಲರೂ ಕೋಪಗೊಂಡು ಅವ್ರಿಗೆ ಮತ ಹಾಕಲ್ಲ. ಈ ಸಲ ಮುಸಲ್ಮಾನರು 70,000 ಇದ್ದರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು BJP ಓಟ್ ಹಾಕಬೇಕು ಅಂತ. ಯಾಕೆಂದರೆ ಅವ್ರಿಗೆ ಇವಾಗ ಅನುಭವ ಆಗಿದೆ. 12 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಅಧಿಕಾರದಲ್ಲಿ ಮೋದಿಯವರು ಇದ್ದರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದರೆ ನೀವು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು BJPಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ಎದುರಿಸಿ ನೀವು ಮತ ಹಾಕ್ಸ್ಕೊಳ್ತಾ ಇದ್ದೀರಿ. ಅದರಿಂದ ನಮ್ಗೆ ಅವರಿಂದ ಏನು ಅನ್ಯಾಯ ಆಗಿಲ್ಲ, ಮತ್ತೆ ನಾವು ಯಾಕೆ ಅವ್ರಿಗೆ ವೋಟ್ ಹಾಕಬಾರ್ದು? ನಿಮ್ಮ ಹತ್ರ ಅನ್ಯಾಯ ಮಾಡಿಸ್ಕೊಳ್ಳೋಕ್ಕೆ ಇರಬೇಕಾಗ್ತದೆ. ಪಾಪ ಪೈಲ್ಮಾನ್ನೊಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಅವರನ್ನು ರಾತ್ರೋರಾತ್ರಿ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಪ್ಯಾಕೇಜ್ ಮಾತಾಡಿ ಅವರನ್ನು ನೀವು ತೆಗೆಸಿಬಿಟ್ರಿ. ಇದರಿಂದಾಗಿ ಮುಸಲ್ಮಾನ್ ಬಂಧುಗಳು ಇನ್ನಷ್ಟು ಸಿಟ್ಟುಕೊಂಡು ಬಿಟ್ಟಿದ್ದಾರೆ. ಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದ ಸಿದ್ದಪ್ಪ ಕಲ್ಸೆಟ್ಟಿ, ದೇವು ಬಿರಾದರ್ ಮತ್ತು ಸಾಯಿಬಣ್ಣ ಕೋರ್ಬಾ, ಚಂದಪ್ಪ ಪೂಜಾರಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಸರ್. ಇವತ್ತು ಮುಖ್ಯವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಸಿಹಿ ಬೆಳೆದು ಕೈ ಉಣ್ತಕ್ಕಂಥ ಕಬ್ಬು ಬೆಳೆಗಾರರು ಇವತ್ತು ಕಬ್ಬಿನ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ನವಂಬರ್ 15ನೇ ತಾರೀಕಿಗೆ ಕ್ರಷಿಂಗನ್ನು ಆರ್ಡ್ರನ್ನು ಆದೇಶನ್ನಾಗಿದೆ, ಕ್ರಷಿಂಗ್ ಮಾಡೋಕ್ಕೆ ಪ್ರಾರಂಭನ ಮಾಡಿದ್ದಾರೆ. ಅದರಲ್ಲಿ ಅವರು ಅವ್ರ ಡೇಟನ್ನು ಕೂಡ ಡಾಟಾನು ಕೂಡ ಹಾಕಿರಿ. ಕೆಲವೊಂದು ಡಾಟಾ ಮಾತ್ರ ನಿಮ್ಗೆ ಹಾಕಿಲ್ಲ, ಈಗ ಅದನ್ನು ನಾನು ಓರಲ್ಲಿ ಹೇಳ್ತೀನಿ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ, ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳು, 4 ಸಕ್ಕರೆ ಕಾರ್ಖಾನೆಗಳು, ಒಂದು ಸಿದ್ಧಶ್ರೀ ಎಥನಾಲ್ ಪವರ್ ಕಂಪನಿ ಒಳಗೊಂಡಿರ್ತಕ್ಕ 37,94,066 ಮೆಟ್ರಿಕ್ ಟನ್ 235 ಕ್ವಿಂಟಲ್ ಕಬ್ಬನ್ನು ನುರಿಸಿದ್ದಾರೆ ಅವರು. ಅದರಲ್ಲಿ ಅವರು ಪೇಮೆಂಟನ್ನು ಯಾವುದೇ ಕಾರಣಕ್ಕೂ ಕೂಡ ಇವತ್ತು 11,108,46,89,000 ರೂಪಾಯಿ ಮಾತ್ರ ಇವತ್ತು ಪೇಮೆಂಟನ್ನು ಪೇ ಮಾಡಿದ್ದಾರೆ. ಅದರಲ್ಲಿ 102,83,13,000 ರೂಪಾಯಿಯನ್ನು ಇವತ್ತು ಬಾಕಿಯನ್ನು ಇವತ್ತು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬಾಕಿ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದೇನಿದೆ ಇವತ್ತು ಈ ಕ್ಲಿಯರನ್ನು ಮಾಡೋದರಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಮಧ್ಯಪ್ರವೇಶನ ಮಾಡಲಿಲ್ಲ, ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. ಕಾರ್ಖಾನೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಹಿಡಿತ ಸಾಧಿಸಲಾರದಂಥ ಪರಿಸ್ಥಿತಿಯನ್ನು ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಇವತ್ತು 2 ಸಾರಿ ಸರ್ಕಾರದ ಪ್ರೋತ್ಸಾಹಧನ 50 ರೂಪಾಯಿಯನ್ನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಕೂಡ ಅದು ಹೋದ ಸಲ ಏನೋ ಮೊನ್ನೆನೋ ಒಂದು ಟರ್ಮನ್ನು ಬಿಡುಗಡೆ ಮಾಡಿದೆ, ಈಗೇನೋ ದುಡ್ಡು ಬಿಡುಗಡೆ ಮಾಡಿವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. 2 ಟರ್ಮನ್ನು ಟೋಟಲ್ ಅಮೌಂಟಿಂದು ಕೂಡ ಒಂದು ಡಾಟಾನು ಕೂಡ ನಿಮಗೆ ಹಾಕ್ತೀನಿ. ಆ ಅಮೌಂಟ್ ಬಿಡುಗಡೆ ಮಾಡಿವಿ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಯಾವ ರೈತರಿಗೂ ಪ್ರೋತ್ಸಾಹಧನ 50 ರೂಪಾಯಿ ಮಾತ್ರ ಸೇರಿಸಿ ರೈತರಿಗೆ ಅಂಕರ ಅಮೌಂಟನ್ನು ಹಾಕಿಲ್ಲ ಅಂತಕ್ಕಂಥ ಮಾತನ್ನು, ಇದು ಭಾಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಈ ಪೇಮೆಂಟ್ ಡಿಲೇ ಇಷ್ಟಿಷ್ಟು ತಿಂಗಳು ಆದರೂ ಕೂಡ ಕೊಡಿಸಲಾರ್ದೇ ಪೆಂಡಿಂಗ್ ಆಗ್ತಕ್ಕಂಥದ್ದಿದೆ. ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ಹೇಳಕ್ಕೆ ಬಯಸ್ತೀವಿ. ಯಾವುದೇ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.